ಎಟಿಎಂಗೆ ಹಣವನ್ನು ತುಂಬುವ ನೌಕರ ಹಣವನ್ನೇ ದುರುಪಯೋಗ ಪಡಿಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಮೈಸೂರಿನ ಲಾಜಿಕ್ ಕ್ಯಾಶ್ ಕಂಪನಿ ನೌಕರ ಮಾರ್ಬಳ್ಳಿ ಹುಂಡಿ ನಿವಾಸಿ ಶಿವಪ್ರಕಾಶ್ ವಿರುದ್ಧ 35 ಲಕ್ಷ ರೂಪಾಯಿ ಹಣವನ್ನು ದುರುಪಯೋಗ ಪಡಿಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 35 ಲಕ್ಷ ರೂಪಾಯಿಯನ್ನ ಮೈಸೂರಿನ 3 ಎಟಿಎಂಗಳಿಗೆ ತುಂಬಬೇಕಾಗಿತ್ತು. ಆದರೆ ಈ ಹಣವನ್ನ ಶಿವಪ್ರಕಾಶ್ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಅಂತ ಕೆಆರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿದೆ. ಮೈಸೂರಿನ 3 ಎಟಿಎಂಗಳಿಗೆ ಹಣವನ್ನ ತುಂಬಬೇಕಾಗಿತ್ತು ಶಿವಪ್ರಕಾಶ್. ಲಾಜಿಕ್ ಕ್ಯಾಶ್ ಕಂಪನಿಯ ನೌಕರ ಈತ. ಮಾರ್ಬಳ್ಳಿ ಹುಂಡಿಯ ನಿವಾಸಿ ಶಿವಪ್ರಕಾಶ್ ಈತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 3 ಸ್ಟೇಷನ್ಗಳಲ್ಲಿ 3 ಬ್ಯಾಂಕ್ ಎಟಿಎಂಗಳಿಗೆ ಹಣವನ್ನ ತುಂಬಬೇಕಾಗಿತ್ತು. ಇದನ್ನ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಅಂತ ಈಗ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಪದೇ ಪದೇ ಈ ಲಾಜಿಕ್ ಕ್ಯಾಶ್ ಕಂಪನಿ ಈಗ ಸುದ್ದಿಯಲ್ಲಿರುವಂಥದ್ದು. ಈ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಯ ಹಣವನ್ನು ಲಪಟಾಯಿಸಿಕೊಂಡು ಹೋಗ್ತಿರುವ ಪ್ರಕರಣಗಳು ಪದೇ ಪದೇ ಈಗ ವರದಿಯಾಗ್ತಾ ಇದೆ. ಮೈಸೂರಲ್ಲೂ ಕೂಡ ಅಂತಹದ್ದೇ ಒಂದು ಪ್ರಕರಣ ವರದಿಯಾಗಿದೆ. ಲಾಜಿಕ್ ಕ್ಯಾಶ್ ಸಂಸ್ಥೆಯ ಸಿಬ್ಬಂದಿ ಎಟಿಎಂಗಳಿಗೆ ತುಂಬಬೇಕಾದ ಹಣವನ್ನ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅಂತ ಈಗ ಆತನ ವಿರುದ್ಧ ದೂರು ದಾಖಲಾಗಿದೆ. ಸುಮಾರು 35 ಲಕ್ಷ ಹಣವನ್ನ ಆತ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಇಲ್ಲಿ ಆರೋಪವನ್ನ ಮಾಡಲಾಗ್ತಾ ಇದೆ. ನಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಈತನೇ ಶಿವಪ್ರಕಾಶ್. ಈತನ ವಿರುದ್ಧವೇ ಈಗ ಕೆಆರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿರುವಂಥದ್ದು. ಈತ ಮಾರ್ಬಳ್ಳಿಯ ನಿವಾಸಿ, ಮೈಸೂರಿನ ಮಾರ್ಬಳ್ಳಿಯ ನಿವಾಸಿ ಈತ. 35 ಲಕ್ಷ ಹಣ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ 3 ಬೇರೆ ಬೇರೆ ಎಟಿಎಂ ಬ್ರಾಂಚ್ಗಳಿಗೆ ತುಂಬಬೇಕಾದಂತಹ 35 ಲಕ್ಷ ಹಣವನ್ನು ಈತ ಲಪಟಾಯಿಸಿಕೊಂಡು ಹೋಗಿದ್ದಾನೆ ಅನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ.